ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಕುಪ್ಪೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಮಾಜಿ ಸಚಿವ ಮಧುಸ್ವಾಮಿ ಬೆಂಬಲಿತ ತಗಚೆಘಟ್ಟ ಟಿಕೆ ಸುಕನ್ಯಾ ಉಪಾಧ್ಯಕ್ಷೆಯಾಗಿ ಲಕ್ಷ್ಮೀದೇವಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ಶಿವಗಂಗಮ್ಮ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಟಿಕೆ ಸುಕನ್ಯಾ, ಉಪಾಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀದೇವಮ್ಮ ಹೊರತುಪಡಿಸಿ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅವಿರೋಧ ಆಯ್ಕೆಯನ್ನ ತಹಶೀಲ್ದಾರ್ ಪುರಂದರ್ ಅವರು ಘೋಷಿಸಿದರು. ನಾನು ಮುಂದೆ ಯಾವ ಕಾರ್ಯಕ್ರಮದಾಗಲೂ ಯಾರಿಗೂ ಅಡೆತಡೆ ಮಾಡದಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀನಿ. ನೀವು ಸಹಕಾರ ಕೊಟ್ಟರು ನಾನು ಅಧ್ಯಕ್ಷರಾಗಿದ್ದೀನಿ ಅಂತ ಬೇಡಿಕೊಳ್ಳುತ್ತೇನೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇದುವರೆಗೂ ಕೆಲಸ ಮಾಡಿ ಪಂಚಾಯತಿಯನ್ನು ಒಳ್ಳೆ ರೀತಿ ನಡೆಸ್ಕೊಂಡು ಹೋದಂತಹ ಮಾಜಿ ಅಧ್ಯಕ್ಷ ಆದಂತಹ ಶಿವಗಂಗಮ್ಮನವರಿಗೂ ಸಹ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಮುಂದೆ ಸಹ ನೂತನವಾಗಿ ಆಯ್ಕೆಯಾದಂಥ ಸುಕನ್ಯಾನವರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಡೆ ಹೆಚ್ಚಿನ ಒಲವು ಕೊಟ್ಟು ಕುಡಿಯುವ ನೀರಿನ ಬಗ್ಗೆ ಇರ್ಬೋದು, ಗ್ರಾಮದ ಸ್ವಚ್ಛತೆ ಇರ್ಬೋದು, ಬೀದಿ ಲೈಟಿನ ಬಗ್ಗೆ ಇರ್ಬೋದು, ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಒಳ್ಳೆಯ ರೀತಿ ಮಾಡಿಕೊಂಡು ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಅವರಲ್ಲಿ ಕೇಳ್ತಾ, ನಮ್ಮ ನಾಯಕರಾದಂಥ ಜೆ ಸಿ ಮಧುಸ್ವಾಮಿ ಅವರು ಈ ಒಂದು ಚುನಾವಣೆಗೆ ಅವರು ಹೆಚ್ಚಿನ ಒತ್ತು ಕೊಟ್ಟು ಅವನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಎಲ್ಲ ಪಂಚಾಯತಿ ಸದಸ್ಯರುಗಳ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದಾರೆ.